ಆಲ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ರಶ್ಮಿ ಶೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ. ರೆಸಿಪಿನ ಅಪ್ಲೋಡ್ ಮಾಡಿ 1 ವೀಕ್ ಹತ್ತತ್ರ ಆಗಿತ್ತು. ಸೊ ಹಾಗಾಗಿ ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ, ಮತ್ತೆ ಅದರಿಂದ ಆಗೋ ಬೆನಿಫಿಟ್ಸ್ ಏನು ಅಂತ ನೋಡೋಣ. ಈ ಡ್ರೈ ಫ್ರೂಟ್ಸ್ ಲಡ್ಡಿಂದ ಹೈ ಪ್ರೋಟೀನ್ ಇರೋದ್ರಿಂದ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಬನ್ನಿ ಹಾಗಾದರೆ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಪ್ಯಾನ್ಗೆ ನಾನು ಬಿಸಿ ಆದಮೇಲೆ 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡಿದ್ದೀನಿ. ತುಪ್ಪ ಅಂದರೆ ನಂದಿನಿ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಸೇರಿಸ್ಕೊಳ್ಬೋದು. 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡ್ಮೇಲೆ ತುಪ್ಪ ಎಲ್ಲ ಬಿಸಿ ಆಗಬೇಕು, ಮೆಲ್ಟ್ ಆಗಬೇಕು. ಅದಾದಮೇಲೆ ಸಣ್ಣದಾಗಿ ಪೀಸ್ನ ಇಟ್ಕೊಂಡಿರೋ ಅಂತಹ ಬಾದಾಮಿನ ಸೇರಿಸ್ಕೊಂಡಿದ್ದೀನಿ. ಬಾದಾಮಿ 1 ರಿಂದ 2 ನಿಮಿಷ ಸುಮ್ಮನೆ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಗೋಡಂಬಿ ಕೂಡ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಕೂಡ 2 ನಿಮಿಷ ಫ್ರೈನ ಮಾಡ್ಕೊಂಡ್ರೆ ಸಾಕು. ಅದಾದಮೇಲೆ ಪಿಸ್ತಾನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾವು ಡ್ರೈ ಫ್ರೂಟ್ಸ್ ಲಡ್ಡನ್ನ ಮಾಡ್ಕೊತಾ ಇರೋದ್ರಿಂದ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದನ್ನ ಅಳತೆ ಅಂತ ಏನಿಲ್ಲ, ನಿಮಗೆ ಎಷ್ಟು ಡ್ರೈ ಫ್ರೂಟ್ಸ್ ಇರುತ್ತೋ ಸೊ ಅಷ್ಟನ್ನ ಕೂಡ ಸೇರಿಸ್ಕೊಳ್ಬೋದು. ಇವಾಗ ನಾನು ವಾಟರ್ ಮಿಲನ್ ಶೀಟ್ಸ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಎಲ್ಲ ಪ್ರತಿಯೊಂದು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಮನೇಲಿರೋದನ್ನ ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸಿಂದ ಲಡ್ಡ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಬಿಳಿ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ. ಅಂದರೆ ಡ್ರೈ ಫ್ರೂಟ್ಸಲ್ಲಿ ಬಿಳಿ ದ್ರಾಕ್ಷಿ ಇರುತ್ತಲ್ಲ, ಸೊ ಅದನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಇದನ್ನು ಕೂಡ 1 ರಿಂದ 2 ನಿಮಿಷ ಫ್ರೈನ ಮಾಡಿಕೊಂಡು ಅಂಜೂರು ಕೂಡ ಕಟ್ ಮಾಡಿಟ್ಕೊಂಡು ಇದನ್ನು ಕೂಡ ಸೇರಿಸ್ಕೊಂಡು 1 ನಿಮಿಷನ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬಾದಾಮಿ, ಗೋಡಂಬಿ, ಪಿಸ್ತಾ ಇದನ್ನೆಲ್ಲ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ದ್ರಾಕ್ಷಿ ಮತ್ತು ಅಂಜೂರೆಲ್ಲನೂ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಕಪ್ಪು ದ್ರಾಕ್ಷಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಪ್ರತಿಯೊಂದು ಕೂಡ ನಾನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಲಡ್ಡುನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಎಷ್ಟು ಜನ ಇದ್ದಾರೆ ಮನೇಲಿ ನೋಡಿಕೊಂಡು ಅಷ್ಟು ಡ್ರೈ ಫ್ರೂಟ್ಸ್ ಲಡ್ಡನ್ನ ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ ಆಪ್ರಿಕ್ಯಾಟ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಅಗಸೆ ಬೀಜನ ಕೂಡ ಅದು ಡ್ರೈ ಫ್ರೂಟ್ಸ್ಗೆ ಸೇರೋದ್ರಿಂದ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಡ್ರೈ ಫ್ರೂಟ್ಸ್ನ ಅಷ್ಟು ನಾನು ಒಂದು 10 ರಿಂದ 12 ಆಗುವಷ್ಟು ಡ್ರೈ ಫ್ರೂಟ್ಸ್ ಲಡ್ಡನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿಲಿ ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕೊಂಡು ಕೂಡ ಮಾಡ್ಕೊಳ್ಬೋದು. ನಾನು ಹೇಳೋ ಮೆಥಡಲ್ಲಿ ಮಾಡಿ ತುಂಬ ಪರ್ಫೆಕ್ಟ್ ಆಗಿ ಡ್ರೈ ಫ್ರೂಟ್ಸ್ ಲಡ್ ಬರುತ್ತೆ. ಇವಾಗ 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಹಾಕೊಂಡಿದ್ದೀನಿ. ಬಿಳಿ ಎಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡಿಕೊಂಡು ಕಪ್ಪು ಎಳ್ಳಿದ್ರು ಕೂಡ ಸೇರಿಸ್ಕೊಳ್ಬೋದು. ಇವಾಗ ನಾನು ಅದು ಬಿಳಿ ಎಳ್ಳೆಲ್ಲ ಕಲರ್ ಚೇಂಜ್ ಆಗಬೇಕು, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪ್ರತಿಯೊಂದು 1 ನಿಮಿಷ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಚೆನ್ನಾಗಿ ಫ್ರೈ ಆಗ್ತಾ ಇದೆ ತುಪ್ಪದಲ್ಲಿ. ಇವಾಗ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನೂ ಕೂಡ ಸೇರಿಸ್ಕೊಂಡು 1 ನಿಮಿಷನ ಇದನ್ನು ಫ್ರೈನ ಮಾಡ್ಕೊಳ್ಬೇಕು. ಈ ಥರ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಕ್ಕೂ ಬರಲ್ಲ ಅಂತ ಅಂದರೆ ನೀವು ಒಂದೊಂದನ್ನ ಆ್ಯಡ್ ಮಾಡಿಕೊಂಡು, ಅಂದರೆ ದ್ರಾಕ್ಷಿ, ಗೋಡಂಬಿ ಪ್ರತಿಯೊಂದು ಒಂದೊಂದು ಐಟಮ್ನ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಒಟ್ಟಿಗೆ ಸೇರಿಸ್ಕೊಂಡು ಕೂಡ ಲಡ್ಡ ಮಾಡ್ಕೊಳ್ಬೋದು. ನಾನು ಒಂದೇ ಪ್ಯಾನಲ್ಲಿ ಎಲ್ಲನೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಗೊತ್ತಿರೋದ್ರಿಂದ ಸೊ ನಾನೇನು ಅದಲು ಬದಲು ಮಾಡ್ತಾಯಿಲ್ಲ. ಒಂದೇ ಪ್ಯಾನ್ಗೆ 1 ನಿಮಿಷ ಆಗೋಷ್ಟು ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಡಲೆ ಬೀಜನ ನಾನು 2 ರಿಂದ 3 ನಿಮಿಷ ಅದನ್ನು ಕೂಡ ಫಸ್ಟೇ ಚೆನ್ನಾಗಿ ಫ್ರೈನ ಮಾಡಿಕೊಂಡು ಸಿಪ್ಪೆಲ್ಲ ತೆಗೆದು ಇವಾಗ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಡ್ರೈ ಫ್ರೂಟ್ಸ್ ರೆಡಿ ಆಗ್ತಾ ಇದೆ ಅಂತ. ಒಣ ಕೊಬ್ಬರಿನ ನಾನು ಸಿಪ್ಪೇನೂ ತೆಗ್ದಿಲ್ಲ, ಹಾಗೆ ತುರಿದು ಸೇರಿಸ್ಕೊಂಡಿದ್ದೀನಿ. ಇದು ಕೂಡ 1 ರಿಂದ 2 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ತುರ್ಕೊಳ್ಳಿ. ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ದಪ್ಪದಾಗಿ ತುರ್ಕೊಂಡ್ರೆ ಏನಾಗುತ್ತೆ, ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ. ಒಣ ಕೊಬ್ಬರಿ ಸಪ್ರೇಟ್ ಆಗೋಗುತ್ತೆ, ಡ್ರೈ ಫ್ರೂಟ್ಸ್ ಕೂಡ ಸಪ್ರೇಟ್ ಆಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗೂ ಕೂಡ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳಿ. ಕೊಬ್ಬರಿನೂ ಕೂಡ ಅಷ್ಟೇ ಸಣ್ಣದಾಗಿ ತುರ್ಕೊಳ್ಳಿ. ಇವಾಗ ಕೊಬ್ಬರಿನ ಹಾಕೊಂಡ್ಮೇಲೆ 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಹಸಿ ವಾಸನೆ ಹೋಗೋ ತನಕ ನಾವು ಮೊದಲೇ ಹುರ್ಕೊಂಡಿರೋದ್ರಿಂದ ಕೊಬ್ಬರಿ ಕೂಡ ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದನ್ನ ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೊತ್ತು ನಾವು ಚೆನ್ನಾಗಿ ಆದಷ್ಟು ಫ್ರೈನ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಮತ್ತು ಎಷ್ಟು ಕಲರ್ಫುಲ್ಲಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಸೇರೋದ್ರಿಂದ ನೋಡೋದಕ್ಕೂ ತುಂಬ ಅಷ್ಟೇ ಚೆನ್ನಾಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ. ಈಗ ನಾನು 8 ರಿಂದ 10 ಖರ್ಜೂರನ ಚೆನ್ನಾಗಿ ಪೇಸ್ಟ್ನ ಮಾಡಿಟ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಅಂದರೆ 5-6 ಟೇಬಲ್ ಸ್ಪೂನ್ ಆಗೋಷ್ಟು ಆಗಿದೆ, ಯಾಕಂದರೆ ಉಂಡೆ ಕಟ್ಟೋದಕ್ಕೆ ಆಗಬೇಕು. ಮತ್ತು
ಇದು ಸ್ವೀಟ್ ತುಂಬ ಚೆನ್ನಾಗಿರೋದ್ರಿಂದ ಲಡ್ಡುಗೆ ತುಂಬ ಅಲ್ಟಿಮೇಟ್ ಆಗಿ ಸಿಹಿನ ಕೊಡುತ್ತೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಮೆಲ್ಟ್ ಆಗಬೇಕು, ಬಿಸಿ ಆಗಬೇಕು, ಈ ಡ್ರೈ ಫ್ರೂಟ್ಸ್ ಎಲ್ಲ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ನ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ಗೆ ಖರ್ಜೂರ ಹಾಕೊಂಡ್ಮೇಲೆ ಇಷ್ಟು ಮೆಲ್ಟ್ ಆದರೆ ಸಾಕು. ಇವಾಗ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಕೈಯಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಬಿಸಿ ಇರೋದ್ರಿಂದ ಈ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಆಮೇಲೆ ಮಾಡ್ಕೊಳ್ತೀನಿ ಅಂತಂದರೆ ಒಂದೊಂದು ಸಪ್ರೇಟ್ ಆಗುತ್ತೆ ಡ್ರೈ ಫ್ರೂಟ್ಸು. ಸೊ ಬಿಸಿಲಿದ್ದಾಗಲೇ ಎಷ್ಟು ಆಗುತ್ತೋ ಅಷ್ಟು ಮುದ್ದೆ ಕಟ್ಟೋಕ್ಕಾಗೋಷ್ಟು ಈ ಥರ ಮಿಕ್ಸ್ನ ಮಾಡ್ಕೊಳ್ಳಿ. ಈ ಡ್ರೈ ಫ್ರೂಟ್ಸ್ ಲಡ್ಡು ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಚಿಕ್ಕ ಮಕ್ಕಳಿಗೆ ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ತುಂಬ ಪ್ರೋಟೀನ್ ಬೇಕಾಗಿರೋದ್ರಿಂದ ಮತ್ತು ಹುಷಾರಿಲ್ಲದೆ ಇರೋರಿಗೆ ಈ ಥರ ಡ್ರೈ ಫ್ರೂಟ್ಸ್ ತಿನ್ನೋಕ್ಕಾಗಲ್ಲ ಅಂದರೆ ಲಡ್ಡುನ ಮಾಡಿಡಿ. ಯಾಕಂದರೆ ಸಪ್ರೇಟ್ ಎಲ್ಲನೂ ಡ್ರೈ ಫ್ರೂಟ್ಸ್ನ ತಿನ್ನೋಕ್ಕಾಗಲ್ಲ ಅಲ್ವಾ. ಈ ಥರ ಲಡ್ಡನ್ನ ಮಾಡಿದ್ರೆ ಎಲ್ಲ ಡ್ರೈ ಫ್ರೂಟ್ಸು ಮಿಕ್ಸಲ್ಲಿರುತ್ತೆ. ಸೊ ಒಂದೊಂದು ಲಡ್ಡನ್ನ ಕೂಡ ತಿನ್ಬೋದು. ಈ ಲಡ್ಡನ್ನ ವಯಸ್ಸಾದವರು ಕೂಡ ಆರಾಮಾಗಿ ಹಿಂದೆ ಮುಂದೆ ನೋಡ್ದೇ ತಿನ್ಬೋದು. ಯಾಕಂದರೆ ನಾವು ಇದರಲ್ಲಿ ಯಾವುದೇ ರೀತಿ ಶುಗರ್ನ ಆ್ಯಡ್ ಮಾಡಿಲ್ಲ ಮತ್ತು ಬೆಲ್ಲ ಕೂಡ ಆ್ಯಡ್ ಮಾಡಿಲ್ಲ. ಮತ್ತು ಖರ್ಜೂರಲ್ಲಿ ಏನು ಸ್ವೀಟ್ ಸಿಗುತ್ತೋ ಪ್ಯೂರ್ ಆಗಿ ಆ ಸಿಹಿಯಿಂದ ಮಾಡಿರೋದ್ರಿಂದ ನಾವು ವಯಸ್ಸಾಗಿರೋರು ಶುಗರ್ಲೆಸ್ ಸ್ವೀಟ್ನ ತಿನ್ಬೋದು. ನೋಡಿ ಇವಾಗ ನಾನು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಅಂದರೆ 2ರಿಂದ 3 ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಉಂಡೆನ ಕಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಯಾವ ಸೈಜಲ್ಲಿ ಬೇಕು ಉಂಡೆನ ಆ ಸೈಜಲ್ಲಿ ಕಟ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತಿನ್ನೋದಕ್ಕಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ಟೇಸ್ಟ್ನ ನೋಡ್ಬೋದು. ನಿಮಗೆ ಶುಗರ್ ಇಷ್ಟ ಆಗುತ್ತೆ ಅಂತಂದರೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಈ ಡ್ರೈ ಫ್ರೂಟ್ಸ್ ಲಡ್ಡುನ ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಹೊರಗಡೆ ಬೇಕ್ರಿಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಕ್ವಿಕ್ಕಾಗಿ ಒಂದು 10 ನಿಮಿಷ ಫ್ರೀ ಇದ್ದರೆ ಸಾಕು, ಮನೆಯಲ್ಲೇ ಮಾಡಿ ಆರಾಮಾಗಿ ತಿನ್ಬೋದು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಬಾಯ್.